ಸಂತ್ರಸ್ತೆ ಕಿಡ್ನಾಪ್ ಕಹಾನಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಸಂತ್ರಸ್ತೆ ಕಿಡ್ನಾಪ್ ಕಹಾನಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಂತ್ರಸ್ತೆ ನಿಜಕ್ಕೂ ಕಿಡ್ನಾಪ್ ಆಗಿದ್ರಾ ಅಥವಾ ಆಗಿರ್ಲಿಲ್ವಾ? ಸಂತ್ರಸ್ತೆ ಹೇಳಿಕೆ ವಿಡಿಯೋ ಮಾಡಿಸಿದ್ದು ಯಾರು? ಸ್ವ ಇಚ್ಛಾ ಹೇಳಿಕೆಯೋ ಅಥವಾ ಬಲವಂತದ ಹೇಳಿಕೆಯೋ? ಬಲವಂತವಾಗಿ ರೇವಣ್ಣ ಕಡೆಯವರು ರೆಕಾರ್ಡ್ ಮಾಡಿಸಿದ್ರ ಅವರಿಂದ? ಸಂತ್ರಸ್ತೆ ಒಂದು ವಿಡಿಯೋ, ಮೂವರ ಮೇಲೆ ಅನುಮಾನ. ಭಯದಿಂದ ಸಂತ್ರಸ್ತೆ ಹೇಳಿಕೆ ಕೊಟ್ಟಿರುವ ಅನುಮಾನ. ಸಂತ್ರಸ್ತೆ ಹೇಳಿಕೆಯ ಹಿಂದಿದೆಯಾ ರೇವಣ್ಣ ಕೈವಾಡ? ಸಂತ್ರಸ್ತೆಯನ್ನ ಕರೆದು ತನಿಖೆ ಮಾಡಿಸುತ್ತಿರುವ ಎಸ್ಐಟಿ. ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರೇವಣ್ಣ ಈಗಾಗಲೇ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಆಗಿ ಎಸ್ಐಟಿಯ ಈಗ ನ್ಯಾಯಾಂಗ ಬಂಧನದಲ್ಲಿರುವಂತಹದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಂತ್ರಸ್ತೆ ನಿಜಕ್ಕೂ ಕಿಡ್ನಾಪ್ ಆಗಿದ್ದಾರಾ ಅಥವಾ ಆಗಿರ್ಲಿಲ್ವಾ? ಹಾಗಿದ್ರೆ ಸಂತ್ರಸ್ತೆ ಹೇಳಿಕೆಯನ್ನ ವಿಡಿಯೋ ಮಾಡಿಸಿದ್ಯಾರು? ಅವ್ರು ನಿಜವಾಗ್ಲೂ ಸ್ವ ಇಚ್ಛೆಯಿಂದ ಈ ಹೇಳಿಕೆಯನ್ನ ಕೊಟ್ಟಿದ್ದಾರಾ ಅಥವಾ ಅವರ ಈ ಹೇಳಿಕೆಯಿಂದ ಯಾರ್ದಾದ್ರೂ ಬಲವಂತ ಇದೆಯಾ? ಬಲವಂತವಾಗಿ ಏನಾದ್ರು ರೇವಣ್ಣ ಕಡೆಯವ್ರೇನಾದ್ರು ಈ ಹೇಳಿಕೆ ಕೊಡು ಅಂತೇಳಿ ರೆಕಾರ್ಡ್ ಮಾಡಿಸಿದ್ರಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಸಂತ್ರಸ್ತೆಯ ಆ ಒಂದು ವಿಡಿಯೋ ಮೇಲೆ ಮೂವರ ಮೇಲೆ ಡೌಟ್ ವ್ಯಕ್ತ ಆಗಿರುವಂತಹದ್ದು. ಭಯದಿಂದ ಸಂತ್ರಸ್ತೆ ಹೇಳಿಕೆ ಕೊಟ್ಟಿರುವ ಅನುಮಾನ. ಆದ್ರೆ ಊರಲ್ಲೆಲ್ಲ ಮಾತಾಡ್ತಿರ್ತೀವಿ, ಬೇಜಾರಾಗಿ ಹೇಳ್ತಾರೆ, ಸಾಮಾಜಿಕ ಮನೆಯಿದ್ದಾರೆ ಮತ್ತೆ ಸರ್ಕಾರ ಮಾಡ್ತಾರೆ. ಆದ್ರೆ ಇವತ್ತು ಟಿವಿ ನೋಡ್ಬೇಕಾದ್ರೆ ಗೊತ್ತಾಯ್ತು ಈ ತರ ಎಲ್ಲ ಮಾಡ್ತಾರೆ ಅಂತ. ಆದ್ರೆ ನೋಡ್ಬಿಟ್ಟು ಯಾಕಪ್ಪ ಹಿಂಗ್ ಮಾಡಿದ್ರು ಅಂತ ಯೋಚನೆ ಬಂತು. ಆದ್ರೆ ನಾನು ಯಾವ ತೊಂದ್ರೆ ಏನು ಮಾಡಿದ್ಮೇಲೆ ಯಾಕೆ ಹಿಂಗ್ ಮಾಡ್ತಾರೆ ಅಂತ ನಾನು ಇದು ಮಾಡಿದೆ. ಆದ್ರೆ ನಾವು ಈಗ ಯಾವ್ದಕ್ಕೆ ಅಲ್ಲಿ ಏನ್ ಯಾರಿದೆ ಏನು ತೊಂದರೆ ಆಗಿಲ್ಲ. ದಾಳಮಕ್ಕಳಾಗ್ಲಿ, ರೇವಣ್ಣಾಗ್ಲಿ, ಪ್ರಜ್ವಲ್ ಆಗ್ಲಿ, ಅವರಿಂದ ನಮ್ಗೆ ಏನು ತೊಂದರೆ ಇಲ್ಲ. ನಮ್ಮಿಂದ ಅವ್ರಿಗೆ ಏನು ತೊಂದರೆ ಇಲ್ಲ. ಬಾಬಣ್ಣಲ್ಲಿ ಯಾರು ಏನು ತೊಂದರೆ ಮಾಡಿಲ್ಲ. ಅವ್ರು ಚೆನ್ನಾಗಿ ನೋಡ್ಕೊಂಡು ಕಳಿಸ್ತಾರೆ. ಆದ್ರೆ ಈ ಮೊಬೈಲ್ ವಿಡಿಯೋ ಯಾವ್ದು ನಮ್ಗೆ ಅದಕ್ಕೂ ಸಂಬಂಧನೇ ಇಲ್ಲ, ನಮ್ಗೆ ಅದಕ್ಕೂ ಸಂಬಂಧನೇ ಇಲ್ಲ. ಅಲ್ಲಿ ತರ ಯಾವ್ದು ತೊಂದರೆ ಕೊಟ್ಟಿಲ್ಲ. ಅವರು ಯಾರು ಕಿಡ್ನಾಪು ಮಾಡಿಲ್ಲ. ಸಂಬಂಧಿಕರ ಮನೆ ಇದ್ದೆ ಟಿವಿ ನೋಡ್ತಾ ಇದ್ರೆ ಗೊತ್ತಾಯ್ತು. ಹಿಂಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದೀನಿ. ನನ್ನ ಮಗನಾದ್ರು ಅಷ್ಟೇ, ಏನು ಭಯಪಡ್ಬೇಡ, ಚೆನ್ನಾಗಿದ್ದೀನಿ, ಬರ್ತೀನಿ ಅರ್ಧಿಸ್ತಾ ಇರೋದು ನಾನು, ಏನು ತೊಂದರೆ ಆಗೋದಿಲ್ಲ, ನಾನು ಚೆನ್ನಾಗಿದ್ದೀನಿ, ಗಾಬರಿ ಪಡ್ಕೋಬೇಡಿ, ಇಲ್ಲ ಇದ್ದೀನಿ ಬರ್ತೀನಿ, ಏನು ಯಾರು ತಲೆಗಾಸಬೇಡಿ, ಚೆನ್ನಾಗಿರಿ, ನಾನು ಸೇರ್ತಿದ್ದೀನಿ. ಅವ್ರಿಗೆ ಏನು ನಮ್ಗೆ ತೊಂದರೆ ಇಲ್ಲ. ಅವರು ಕಿಡ್ನಾಪ್ ಮಾಡಿಲ್ಲ. ಈ ಮೊಬೈಲ್ ಯಾವ ಸಂಬಂಧನೇ ಇಲ್ಲ. ಇದು ಮಾಡ್ತಾ ಇದ್ದೀವಿ. 4 ದಿವಸ ಹೋಗಿದೆ ಬರ್ತೀನಿ. ಅವ್ರಿಗೆ ಎಲ್ಲಿ ಮಾಹಿತಿ ಕೊಡ್ತೀನಿ. ಅವ್ರಿಗೆ ಈ ತರ ಡಾಕ್ಟರ್ ಕೊಡ್ಬೇಡಿ, ಪೊಲೀಸ್ನವ್ರು ಕಳಿಸಿ ನಮ್ಮ ಮನೆ ಹತ್ರ ಮಕ್ಳ ಮರಿ ಎಲ್ಲ ಇರ್ತವೆ, ದಯ ಕೊಡ್ಕೊಳ್ತೇವೆ, ಏನು ದಾಖಲೆ ಇರ್ತದೆ, ಆದ್ರೆ ಕೊಡಬೇಡಿ. ನಾವು ಕೂಲಿ ಮಾಡ್ಕೊಂಡು ಜೀವನ ಸಾಕೋರು, ನಮ್ಮ ಹೊಟ್ಟೆ ಮೇಲೆ ಇದು ಮಾಡಬೇಡಿ. ಮಾಡ್ಸೋ ಬಂದಿದ್ದ ಎಲ್ಲ ಮಕ್ಕಳು ಏನು ಮಕ್ಕಳು ಅಕ್ಕಪಕ್ಕ ಏನು ಅನ್ನೋದಿಲ್ಲ. ಕೂಲಿ ಮಾಡ್ಕೊ ತಿನ್ನೋದು ನಿಮ್ದೇ ಕೂಲಿ ಮಾಡ್ಕೊ ತಿನ್ನೋದು ಬಿಟ್ಬಿಡಿ. ಅಂತ ತೊಂದ್ರೆನೂ ಯಾರಿಗೆ ಏನು ತೊಂದರೆ ಆಗಿಲ್ಲ. ಅಂತ ತೊಂದರೆ ಆದ್ರೆ ನಾವೇ ಬಂದು ನಿಮ್ಗೆ ಹೇಳ್ತೀವಿ. ಆ ರೀತಿ ಯಾವ್ದು ತೊಂದರೆನೇ ಇಲ್ಲ. ಆ ರೀತಿ ಕೊಡ್ಬೇಡಿ, ಹಿಂಸೆ ಕೊಡ್ಬೇಡಿ. ಆ ತರ ತೊಂದರೆ ಕೊಟ್ಟಾಗ ನೀವೇ ಜವಾಬ್ದಾರಿ ಆಗ್ಬೇಕಾಯ್ತು. ನಮ್ ಗಂಡನ್ಗೇರಿ ನಮ್ಗೇರಿ ಎಲ್ಲ ತೊಂದರೆ ನೀವೇ ಬೇಡ. ಅದಕ್ಕೆ ಮನೆ ಆಗೋದಾಗ ಬಂದು ಮನೆ ಹತ್ರ ಏನಂತ ಮಾಡಿ. ಆ ರೀತಿ ಯಾವ ತೊಂದರೆನೂ ಇಲ್ಲ. ಅದೇನು ನಮ್ಗೆ ತೊಂದರೆ ಕೊಟ್ಟಿಲ್ಲ. ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಕಳ್ಸೋರು. ಅದನ್ನ ಚೆನ್ನಾಗಿದ್ದೀವಿ, ಸೇರ್ತಾ ಇದ್ದೀನಿ. ಯಾರು ಕಿಡ್ನಾಪ್ ಮಾಡಿಲ್ಲ. ಬಾಬಾನಲ್ಲಿ ಯಾರು ಕಿಡ್ನಾಪ್ ಏನು ಮಾಡಿಲ್ಲ. ನೀವು ಬರ್ತೇ ನಮ್ಮ ಇರೋದಕ್ಕೆ ಇದು ಮಾಡಬೇಡಿ. ನಮ್ಮ ಮಗ ಏನೋ ಕೊಡ್ತೀನಿ ಬಂದು ಇದು ಮಾಡೋಣ, ನಮ್ಮ ಅಮ್ಮ ಹಂಗೆ ಹೋಗೋದಲ್ಲ ಅಂತ ಅದು ಕಟ್ಕೊಂಡು ಮಾಡೋಣ. ಅವ್ರು ಯಾರು ನಮ್ಗೆ ತೊಂದರೆ ಕೊಟ್ಟಿಲ್ಲ, ಯಾರು ಕಿಡ್ನಾಪ್ ಮಾಡಿಲ್ಲ. ನಾನೇ ಹೋಗಿದ್ದೀನಿ, ನಾನೇ ಸೇರ್ತಾ ಬರ್ತೀನಿ. ಮನೆ ನನ್ನ ಹೆಸರು ಸೌಮ್ಯ. ಆದ್ರೆ ಊರಲ್ಲೆಲ್ಲ ಮಾತಾಡ್ತಿರ್ತೀವಿ, ಬೇಜಾರಾಗಿ ಹೇಳ್ತಾರೆ, ಸಾಮಾಜಿಕ ಮನೆಯಿದ್ದಾರೆ. ಸಂತ್ರಸ್ತೆ ಕಿಡ್ನಾಪ್ ಕಹಾನಿಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತಹದ್ದು. ಸಂತ್ರಸ್ತೆ ಬಿಡುಗಡೆ ಮಾಡಿರುವಂತಹ ವಿಡಿಯೋ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ.
ರೇವಣ್ಣ ಅವರು ಬಚಾವಾಗೋದಕ್ಕೋಸ್ಕರ ಅವರ ಕಡೆಯವರು ಏನಾದರೂ ಈ ವಿಡಿಯೋವನ್ನು ಸಂತ್ರಸ್ತೆಗೆ ಹೇಳಿ ಮಾಡಿಸಿದ್ರ ಅನ್ನುವಂಥ ಪ್ರಶ್ನೆಗಳು ಈಗ ಮೂಡ್ತಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ದೂರವಾಣಿ ಸಂಪರ್ಕದಲ್ಲಿ ವಿವೇಕ್ ಕೊಡ್ತಾರೆ. ವಿವೇಕ್, ಈಗ ಸಂತ್ರಸ್ತೆ ಈ ಹೇಳಿಕೆಯನ್ನು ಬಿಡುಗಡೆ ಮಾಡಿದರ ಹಿಂದೆ ಹಲವು ಪ್ರಶ್ನೆಗಳು ಉದ್ಭವ ಆಗುವಂಥದ್ದು, ಏನು ಉದ್ದೇಶ ಇರ್ಬೋದು ಇದರ ಹಿಂದೆ ಅಂತ? ಎಸ್ ಸುರೇಶ್, ನೋಡ್ತಾ ಹೋದ್ರೆ ಮೊದಲನೇದಾಗಿ ಸಂತ್ರಸ್ತೆ ಏನ್ ವಿಡಿಯೋ ಬಿಟ್ಟಿದ್ದಾರೆ ಅದು ಒಂದು ದೊಡ್ಡ ಮಟ್ಟದಲ್ಲಿ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಇವತ್ತು ಕೂಡ ಅಷ್ಟೇ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ಕೂಡ ಏನಿತ್ತು ಅದಕ್ಕೂ ಕೂಡ ಒಂದು ದೊಡ್ಡ ಮಟ್ಟದ ಟ್ವಿಸ್ಟ್ ಸಿಗುವ ಸಾಧ್ಯತೆ ಕೂಡ ಇದೆ. ಈಗಾಗಲೇ 12 ಕಾಲಿಗೆ ಜಾಮೀನು ಅರ್ಜಿ ವಿಚಾರಣೆ ಕೂಡ ಆರಂಭ ಆಗಿತ್ತು. ಮತ್ತೆ ಅದು ಜಾಮೀನು ವಿಚಾರಣೆಯಲ್ಲಿ ನಿಲ್ಸಿ ಊಟದ ಬ್ರೇಕ್ ಇರುವ ಕಾರಣದಿಂದ ಅದನ್ನ ನಿಲ್ಸಿ ಮತ್ತೆ 2:45ಗೆ ಆ ಜಾಮೀನು ಅರ್ಜಿ ವಿಚಾರಣೆ ಮತ್ತೆ ಪ್ರಾರಂಭವಾಗಲಿದೆ ಸುರೇಶ್. ಮತ್ತು ಈ ಸಂತ್ರಸ್ತೆ ಮಹಿಳೆ ಏನೊಂದು ವಿಡಿಯೋ ಇದೆ ಆ ವಿಡಿಯೋ ಒಂದು ದೊಡ್ಡ ಮಟ್ಟದಲ್ಲಿ 2 ರೀತಿಯ ಆಲೋಚನೆ ಮಾಡ್ತಾ ಹೋದ್ರೆ ಈ ವಿಡಿಯೋ ಒಂದು ಪಾಸಿಟಿವ್ ವೇ ಅಲ್ಲಿ ತಗೋಬಹುದು ಮತ್ತು ನೆಗೆಟಿವ್ ವೇ ಅಲ್ಲಿ 2 ರೀತಿಯಾಗಿ ತಗೊಂತಾ ಹೋದ್ರೆ ಒಂದು ಪಾಸಿಟಿವ್ ವೇ ರೇವಣ್ಣ ಅವರಿಗೆ ಕೂಡ ಒಂದು ಪಾಸಿಟಿವ್ ಆಗುವ ಲಕ್ಷಣಗಳು ಕಾಣ್ಬೋದು ಸುರೇಶ್. ಒಂದು ವೇಳೆ ಈ ಸಂತ್ರಸ್ತೆ ಏನಾದ್ರು ಅವರೇ ಸ್ವ ಇಚ್ಛೆಯಿಂದ ಆ ವಿಡಿಯೋ ಏನಾದ್ರು ಮಾಡಿದ್ರೆ ಒಂದು ದೊಡ್ಡ ಮಟ್ಟದ ಟ್ವಿಸ್ಟ್ ಕೂಡ ರೇವಣ್ಣ ಅವ್ರಿಗೂ ಸಿಗುತ್ತೆ. ಮತ್ತೆ ಈ ಕೇಸ್ ನಲ್ಲಿ ರೇವಣ್ಣ ಅವರಿಗೆ ಬಿಗ್ ಬ್ರೇಕ್ ಸಿಗ್ಬಹುದು ಅಂತ ಹೇಳ್ಬೋದು ಸುರೇಶ್. ಮತ್ತು ಇನ್ನೊಂದ್ ಕಡೆ ನೋಡ್ತಾ ಹೋದ್ರೆ ಇವತ್ತು ಏನ್ SIT ತನಿಖಾ ತಂಡ ಒಂದು ಗುಪ್ತ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಆ ಸಂತ್ರಸ್ತೆಯ ಬಳಿಯಿಂದ ಸ್ಟೇಟ್ಮೆಂಟ್ ಅನ್ನ ಪಡ್ಕೋತಾರೆ. ಆ ಸ್ಟೇಟ್ಮೆಂಟ್ ನಲ್ಲಿ ಒಂದು ವೇಳೆ ಆ ಸಂತ್ರಸ್ತೆ ಏನಾದ್ರು ಇಲ್ಲ ಈ ವಿಡಿಯೋ ನನಗೆ ಬಲವಂತದಿಂದಾನೇ ಮಾಡಿಸಲಾಯ್ತು ಅಂತ ಈ ರೀತಿಯಾದ ಒಂದು ಸ್ಟೇಟ್ಮೆಂಟ್ ಏನಾದ್ರು ಒಂದು ವೇಳೆ ಆ ಸಂತ್ರಸ್ತೆ ಕೊಟ್ಟರೆ ರೇವಣ್ಣ ಅವ್ರಿಗೆ ಈ ಕೇಸ್ ನಿಂದ ಹೊರ ಬರಲು ಬಹಳ ಕಷ್ಟ ಆಗುತ್ತೆ ಅಂತ ಕೂಡ ಹೇಳ್ಬೋದು ಸುರೇಶ್. ಈಗ ಈ ಒಂದು ಮಹಿಳೆಯನ್ನ ಕಿಡ್ನಾಪ್ ಮಾಡಿಸಿದ್ರು ಅನ್ನೋ ಆರೋಪದ ಮೇಲೆ ಈಗ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿರುವಂಥದ್ದು SIT. ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈಗ ಇವತ್ತು ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಇಂಥ ಒಂದು ಈ ಮಹಿಳೆಯ ಕಿಡ್ನ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈ ಪ್ರಕರಣ ನಡೀತಿರೋದ್ರಿಂದ ಇದರ ಆಧಾರದ ಮೇಲೆ ಅಂದರೆ ಕಿಡ್ನಾಪ್ ಮಾಡಿಸಿದ್ರು ಅನ್ನುವಂಥ ಅನುಮಾನದ ಅಥವಾ ಆರೋಪದ ಆಧಾರದ ಮೇಲೆ SIT ವಶದಲ್ಲಿದ್ದಾರೆ ರೇವಣ್ಣ. ಆದರೆ ಈಗ ಅದೇ ಮಹಿಳೆ ಹೇಳಿಕೆ ಕೊಟ್ಟಿರೋದರ ಹಿಂದೆ ಎಲ್ಲೋ ಒಂದು ಕಡೆ ರೇವಣ್ಣ ಅವರ ಕಡೆಯವರು ಈ ಮಹಿಳೆ ಮೇಲೆ ಒತ್ತಡ ತಂದು ಈ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಡಿಸಿದ್ರ SIT ಈ ಮಹಿಳೆಯನ್ನು ವಶಕ್ಕೆ ಪಡೆದು ಅಥವಾ ವಿಚಾರಣೆ ಬೇರೆ ಒಂದು ಸ್ಥಳದಲ್ಲಿ ವಿಚಾರಣೆ ನಡೆಸಿ ಏನಾದರೂ ಭಯದ ಮೂಲಕ ಈ ರೀತಿ ಸ್ಟೇಟ್ಮೆಂಟ್ ಕೊಡಿಸಿದ್ರು ಅಂತೇಳಿ ಎನ್ಕ್ವೈರಿ ಮಾಡುವಂಥ ಸಾಧ್ಯತೆಗಳಿದಾವ ಅಥವಾ ನ್ಯಾಯಾಲಯದ ಮುಂದೆ 164 ಸ್ಟೇಟ್ಮೆಂಟ್ ಕೊಡಿಸಿ ಅಲ್ಲಿ ಈ ಒಂದು ಪ್ರಕರಣಕ್ಕೆ ಒಂದು ಮಹತ್ವದ ದಾಖಲೆ ಕಲೆ ಹಾಕುವ ಏನು ಚಿಂತನೆಯನ್ನು SIT ಮಾಡ್ತಾ ಇದೆಯಾ? ಎಸ್ ಸುರೇಶ್, ನೋಡ್ತಾ ಹೋದ್ರೆ ಇವತ್ತಿನ ಜಾಮೀನು ಅರ್ಜಿ ವಿಚಾರಣೆ ಏನಿತ್ತು ಆ ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲೂ ಕೂಡ ರೇವಣ್ಣ ಅವರ ವಕೀಲರು CE ನಾಗೇಶ್ ಅವರೇನಿದ್ದಾರೆ ಅವರು ಕೂಡ ಒಂದು ಮೈನ್ ಪಾಯಿಂಟ್ಸ್ ನ ಹೈಲೈಟ್ ಮಾಡ್ತಾ ಹೋಗ್ತಾರೆ. 164 ಸ್ಟೇಟ್ಮೆಂಟ್ ನ ಇದು ಕೂಡ ಇನ್ನೂವರೆಗೂ ಕೂಡ ಆ ಮಹಿಳೆ ಸಂತ್ರಸ್ತೆ ಏನಿದ್ದಾರೆ ಅವರಿಂದ ಇದುವರೆಗೂ 164 ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿಲ್ಲ SIT ತನಿಖಾ ತಂಡ. ಇದ್ಯಾಕೆ ಪಡ್ಕೊಂಡಿಲ್ಲ ಅಂತ ಕೂಡ ಹೇಳ್ತಾರೆ. ಈ ಕೇಸ್ ನಲ್ಲಿ ಇನ್ನೊಂದು ಮೇಜರ್ ಆಗಿ ನೋಡ್ತಾ ಹೋದ್ರೆ ಆ ಸಂತ್ರಸ್ತೆ ಈ ಕೇಸ್ ನಲ್ಲಿ ದೂರನ್ನ ಕೊಡ್ಲಿಲ್ಲ. TR ನಗರದಲ್ಲಿ ಏನ್ ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣ ದಾಖಲಿಸಿದ್ದು ಸಂತ್ರಸ್ತೆಯ ಮಗ. ಅದು ಆ ಸಂತ್ರಸ್ತೆ ತಪ್ಪಿ ಹೋದ 4 ದಿನದ ಬಳಿಕ ಅವ್ರು ದಾಖಲಿಸ್ತಾರೆ. ನಿನ್ನೆ ವಿಡಿಯೋ ನೋಡ್ತಾ ಹೋದ್ರೆ ಆ ವಿಡಿಯೋಲಿ ಆ ಸಂತ್ರಸ್ತೆ ಮಾತಾಡಿರೋದೇನಂದ್ರೆ ರೇವಣ್ಣ ಅವರಾಗಿರ್ಬೋದು, ಪ್ರಜ್ವಲ್ ರೇವಣ್ಣ ಅವರಾಗಿರ್ಬೋದು ಮತ್ತು ಭವಾನಿ ರೇವಣ್ಣ ಅವರಿಗೆ ಭವಾನಿ ಅಕ್ಕ ಅಂತಾನೆ ಹೇಳಿದ್ದಾರೆ. ಆ ರೀತಿಯಲ್ಲಿ ನೋಡ್ತಾ ಹೋದ್ರೆ ಭವಾನಿ ಅಕ್ಕ ಇವ್ರು ಯಾರು ಕೂಡ ನನಗೆ ಬಲವಂತದಿಂದ ಈ ವಿಡಿಯೋ ಮಾಡಿಸ್ತಿಲ್ಲ, ಇದು ಅವ್ರು ನನಗೆ ಯಾವುದೇ ರೀತಿಯ ತೊಂದರೆ ನೀಡಲಿಲ್ಲ, ನಾನು ಎಲ್ಲೂ ಕಿಡ್ನಾಪ್ ಕೂಡ ಆಗಿರ್ಲಿಲ್ಲ ಅಂತ ಈ ರೀತಿಯಾದ ಹೇಳಿಕೆನೆ ಇದೆ ಸುರೇಶ್ ವಿಡಿಯೋದಲ್ಲಿ. ಒಂದು ವೇಳೆ ಆ ವಿಡಿಯೋ ಏನಾದ್ರು ಸತ್ಯವಾಗಿ ಅವರೇ ಮಾಡಿದ್ದಾರೆ, ಬಲವಂತದಿಂದ ಮಾಡಲಾಗಿಲ್ಲ ಅಂತ ಏನಾದ್ರೂ ಒಂದು ವೇಳೆ ಏನಾದ್ರೂ ಪ್ರೂವ್ ಆದ್ರೆ ರೇವಣ್ಣ ಅವ್ರಿಗೆ ಈ ಕೇಸ್ನಿಂದ ಬಿಗ್ ರಿಲೀಸ್ ಸಿಗುವ ಸಾಧ್ಯತೆನೆ ಇದೆ ಅಂತ ಹೇಳ್ಬೋದು ಸುರೇಶ್. ಮತ್ತು ನೋಡ್ತಾ ಹೋದ್ರೆ ಇವತ್ತೇನಿದೆ SIT ತನಿಖಾ ತಂಡದವರು ಸ್ಟೇಟ್ಮೆಂಟ್ ಅನ್ನ ಪಡ್ಕೋತಾರೆ. ಆ ಸಂತ್ರಸ್ತೆದು ಒಂದು ಆ ಗುಪ್ತ ಸ್ಥಳದಲ್ಲೇ ಸ್ಟೇಟ್ಮೆಂಟ್ ಅನ್ನ ಪಡ್ಕೋತೀವಿ ಅಂತ ಕೂಡ ಹೇಳಿದ್ದಾರೆ SIT ತನಿಖಾ ತಂಡ. ಆ ಸ್ಟೇಟ್ಮೆಂಟ್ ನಲ್ಲಿ ಒಂದು ವೇಳೆ ಅವರು ಏನಾದ್ರು ನನಗೆ ಇದು ಒತ್ತಾಯ ಪೂರ್ವಕವಾಗಿ ಈ ವಿಡಿಯೋನ ಮಾಡಿಸಲಾಯ್ತು, ರೇವಣ್ಣ ಕಡೆ ಅವರು ಈ ವಿಡಿಯೋ ಮಾಡಿಸಿದ್ರು, ಈ ರೀತಿಯಾಗಿ ಏನಾದ್ರು ಟ್ವಿಸ್ಟ್ ಇನ್ನೊಂದು ರೀತಿಯಾಗಿ ಮಹಿಳೆ ಕೊಡುವ ಸಾಧ್ಯತೆನೂ ಇದೆ ಅಂತಾನೆ ಹೇಳ್ಬೋದು. ಇನ್ನೊಂದು ಮುಖ್ಯವಾದ ಪ್ರಶ್ನೆ ಏನು ಅಂದ್ರೆ, ಈಗ SIT ನ್ಯಾಯಾಲಯದಲ್ಲಿ ತನ್ನ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿ ನ್ಯಾಯಾಲಯಕ್ಕೆ ಸಲ್ಲಿಸುವ ಸಂದರ್ಭದಲ್ಲಿ ಈ 164 ಸ್ಟೇಟ್ಮೆಂಟ್ ಇದೆಯಲ್ಲ, ಮಹಿಳೆಯದ 164 ಸ್ಟೇಟ್ಮೆಂಟ್ ಬಹಳ ಮುಖ್ಯ ಆಗತ್ತೆ. ಈಗ ಇದು ರೇವಣ್ಣ ಅವರ ಬೇಲ್ ವಿಚಾರ ನಡೀತಾ ಇದೆ ಪ್ರಕರಣ. ಈ ಮೊದಲೇ ಏನಾದರೂ 164 ಸ್ಟೇಟ್ಮೆಂಟನ್ನು ಕೊಡಿಸಿದ್ರೆ ನ್ಯಾಯಾಲಯದ ಗಮನಕ್ಕೆ ಮಹಿಳೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದು ಸ್ಪಷ್ಟತೆಯನ್ನು ಕೊಟ್ಟಿದ್ರೆ ಬಹುಶಃ ರೇವಣ್ಣ ಅವರ ಬೇಲ್ ಆಗುವ ಸಾಧ್ಯತೆಗಳು ಕಡಿಮೆ ಆಗ್ತಾ ಇತ್ತು ಅಂತ. ಏನಾದರೂ ನಿಜವಾಗಿಯೂ ನನ್ನ ಮೇಲೆ ಈ ರೀತಿ ಅತ್ಯಾಚಾರ ಆಗಿದೆ ಅಂತೇಳಿ ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಎಲ್ಲ ಒಂದು ಕಡೆ ಈ 164 ಸ್ಟೇಟ್ಮೆಂಟನ್ನು ಕೊಡಿಸದೆ ಹಾಗೆ ಬಿಟ್ಟಿದ್ದು ಒಂದು ರೀತಿ ಇದರಿಂದ ನುಣುಚಿಕೊಳ್ಳೋದಕ್ಕೆ ರೇವಣ್ಣ ಅವರಿಗೆ ಸಹಾಯ ಆಗತ್ತಾ ಅಂತ.
ಎಸ್ ಸುರೇಶ್, ನೋಡ್ತಾ ಹೋದ್ರೆ ಇವರು ಆ ಸಂತ್ರಸ್ತೆ ಮಹಿಳೆ ಏನಿದ್ದಾರೆ ಇವ್ರು SIT ತನಿಖಾ ತಂಡ ಅವರು ಅರೆಸ್ಟ್ ರೇವಣ್ಣ ಅವ್ರಿಗೆ ಏನ್ ಅರೆಸ್ಟ್ ಮಾಡ್ತಾರೆ ಅದೇ ದಿನ ಆ ಸಂತ್ರಸ್ತೆ ಮಹಿಳೆ ಕೂಡ ಸಿಗ್ತಾರೆ ಹುಣಸೂರಿನಲ್ಲಿ ಗೆಸ್ಟ್ ಹೌಸ್ ನಲ್ಲಿ. ಆ ದಿನದಿಂದ ಇದುವರೆಗೂ ಕೂಡ ಆ ಸಂತ್ರಸ್ತೆಯಿಂದ SIT ತನಿಖಾ ತಂಡ 164 ಸ್ಟೇಟ್ಮೆಂಟ್ ನ ಪಡೆಯೋದಿಲ್ಲ. ಈ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ಒಂದ್ ಕಡೆಯಿಂದ ನೋಡ್ತಾ ಹೋದ್ರೆ, ಒಂದ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ತಾ ಹೋದ್ರೆ ಈ ಸಂತ್ರಸ್ತೆ ಮಹಿಳೆ ಎಲ್ಲಿ ರೇವಣ್ಣ ವಿರುದ್ಧವಾಗಿ ಎಲ್ಲೂ ಹೇಳ್ತಿಲ್ವಾ, ಈ ರೀಸನ್ಗೆ SIT ತನಿಖಾ ತಂಡ ಎಲ್ಲಿ ಒಂದು ವೇಳೆ ಅವರಿಂದ ಸ್ಟೇಟ್ಮೆಂಟ್ ಪಡೆದಿಲ್ವಾ ಅಂತ ಈ ನಿಟ್ಟಿನಲ್ಲೂ ನೋಡ್ಬೋದು, ಈ ಆಂಗಲ್ ಅನ್ನು ನೋಡ್ತಾ ಹೋದ್ರೆ. ಮತ್ತು ಇನ್ನೂ ಒಂದ್ ಕಡೆ ಆ ಸಂತ್ರಸ್ತೆ ಯಾವುದೇ ರೀತಿಯಾದ ಸ್ಟೇಟ್ಮೆಂಟ್ ಅನ್ನು ಕೊಡಲು ನಿರಾಕರಿಸುತ್ತಿದ್ದಾರಾ ಅಂತ ಕೂಡ ಒಂದು ರೀತಿಯ ಬಂದ ಮಾಹಿತಿಗಳು ಸುರೇಶ್. ಓಕೆ, ಧನ್ಯವಾದ ವಿವೇಕ್ ನಿಮ್ಮೆಲ್ಲ ಮಾಹಿತಿಗೆ.